ಅಧಿಕವಾದ ಪ್ರಾರ್ಥನೆ. ಗೇರ್ಶಾಮ್ ಜಬದೊರೆ. ಅಧ್ಯಾಯ 5. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಇನ್ನು ಮುಂದೆ ಬರುವ ದಿನಗಳು ಪ್ರಾರ್ಥನೆಗೆ ಮೊದಲ ಸ್ಥಾನವನ್ನು ಕೊಡಬೇಕಾದ ದಿನಗಳು. ಹೆಚ್ಚು ಹೆಚ್ಚು ಪ್ರಾರ್ಥನೆಗಾಗಿ ಸಮಯವನ್ನು ಕೊಡಬೇಕೆಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಪ್ರಾರ್ಥನೆಯ ವಿಷಯದಲ್ಲಿ ಅನೇಕ ಯೋಚನೆಗಳನ್ನು ನಿಮ್ಮ ಮುಂದಿಡಲು ಬಯಸುತ್ತೇನೆ. ಪ್ರಾರ್ಥನೆಯ ವಿಷಯದಲ್ಲಿ ಅನೇಕರು ಅನೇಕ ವಿಷಯಗಳನ್ನು ಹೇಳುತ್ತಾರೆ. ಕೃಪೆಗಳನ್ನು ಆಶೀರ್ವಾದಗಳಿಂದಲೂ ತುಂಬಿದ ಆಕಾಶದ ದ್ವಾರಗಳನ್ನೇ ತೆರೆಯುವ ಬೀಗದ ಕೈಯೇ ಪ್ರಾರ್ಥನೆ ಎಂದು ಒಬ್ಬರು ಹೇಳುತ್ತಾರೆ. ಶಕ್ತಿಗಳು ಹೊರಟು ಅಡೆತಡೆಯಿಲ್ಲದೆ ನುಗ್ಗಿ ಬರುವುದಕ್ಕೆ ಸಹಾಯಕವಾಗುವಂತೆ ಪರಲೋಕದಿಂದ ಹೊರಟು ಬರುವ ಮೋಟಾರಿನಂತೆ ಜೋಡಿಸಲ್ಪಟ್ಟು ಬರುವುದೇ ಪ್ರಾರ್ಥನೆಗೆ ಉತ್ತರ ಎಂದು ಇನ್ನೊಬ್ಬ ಭಕ್ತರು ಹೇಳುತ್ತಾರೆ. ಯಾರು ಏನೇ ಹೇಳಲಿ, ನಮ್ಮ ಪ್ರಾರ್ಥನೆಯ ಧೂಪಗಳು ಲೋಕವನ್ನೇ ಅಲುಗಾಡಿಸುವಂಥವುಗಳಾಗಿರಬೇಕು ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಪ್ರಾರ್ಥಿಸುವ ಸಮಯವು ಶಕ್ತಿಯುತವಾದ ಸಮಯ, ಪ್ರಾರ್ಥಿಸುವ ಸ್ಥಳವು ಸಹ ಶಕ್ತಿಯುತವಾಗಿ ಮಾರ್ಪಡುವುದು. ಆಟದಲ್ಲಿ ಭಾಗವಹಿಸಿದರೆ ಮಾತ್ರ ಜಯ ಸಿಗುತ್ತದೆ. ಹಾಗೆಯೇ ನಿನ್ನ ಪ್ರಾರ್ಥನೆಗೂ ಉತ್ತರ ಸಿಗಬೇಕಾದರೆ ನೀನು ಪ್ರಾರ್ಥಿಸಲೇಬೇಕು. ಮಾರ್ಟಿನ್ ಲೂಥರ್ ಅವರು ದೇವರ ಸೇವೆಯನ್ನು ಶಕ್ತಿಯುತವಾಗಿ ಮಾಡಬೇಕಾದರೆ ತಾನು ಕೊನೆ ಪಕ್ಷ ಒಂದು ದಿನಕ್ಕೆ 3 ಗಂಟೆ ಕಾಲವಾದರೂ ಪ್ರಾರ್ಥಿಸಬೇಕೆನ್ನುತ್ತಾರೆ. D.L. ಮೂಡಿಯವರು ಮುಂಜಾನೆ ಎಲ್ಲರೂ ಏಳುವ ಮೊದಲು 4 ಗಂಟೆಗೆ ಎದ್ದು ಪ್ರಾರ್ಥಿಸುತ್ತಿದ್ದರಂತೆ. ಹಡ್ಸನ್ ಟೇಲರ್ ಮಧ್ಯರಾತ್ರಿ 1 ಗಂಟೆಯಲ್ಲಿ ಎದ್ದು 1 ಗಂಟೆ ಕಾಲ ದೇವರೊಂದಿಗೆ ಮಾತನಾಡುತ್ತಿದ್ದರಂತೆ. C.T. ಸ್ಟಟ್ ಎಂಬ ಭಕ್ತರು ಆಫ್ರಿಕಾದಲ್ಲಿ ಸೇವೆ ಮಾಡಿದರು. ಬೆಳಿಗ್ಗೆ 3 ಗಂಟೆಗೆ ಎದ್ದು ಪ್ರಾರ್ಥಿಸುತ್ತಿದ್ದರಂತೆ. ಯಾರು ಹೆಚ್ಚೆಚ್ಚಾಗಿ ಪ್ರಾರ್ಥಿಸುತ್ತಿದ್ದರೋ ಅವರ ಸೇವೆಯನ್ನು ಕರ್ತನು ಹೆಚ್ಚಾಗಿ ಆಶೀರ್ವದಿಸಿದನು. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಮತ್ತಾಯ 7:7 ಎಂದು ಬೇಡಿಕೊಳ್ಳಿರಿ, ಆಗ ಹೊಂದಿಕೊಳ್ಳುವಿರಿ ಎಂದು ನಾವು ನೋಡುತ್ತೇವೆ. ಪ್ರಾರ್ಥನೆ ಕೇಳುವುದು, ಅದಕ್ಕೆ ಉತ್ತರಿಸುವುದು ದೇವರ ಕೆಲಸ. ಆದುದರಿಂದಲೇ ದಾವೀದ ರಾಜನು ಪ್ರಾರ್ಥನೆಯನ್ನು ಕೇಳುವವನೇ, ಮನುಷ್ಯರೆಲ್ಲರೂ ನಿನ್ನ ಬಳಿಗೆ ಬರುವರು ಎಂದು ಹೇಳುತ್ತಾನೆ. ದೇವರನ್ನು ನೋಡಿ ಪ್ರಾರ್ಥನೆಯನ್ನು ಕೇಳುವವನೇ ಎಂದು ಕರೆಯುತ್ತಾನೆ. ಪ್ರಾರ್ಥನೆಯನ್ನು ಕೇಳುವವನು ಮಾತ್ರವಲ್ಲ, ಉತ್ತರ ಕೊಡುವವನು ಆಗಿದ್ದಾನೆ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಎಂದು ನಂಬುವುದು ಅವಶ್ಯ. ಇಬ್ರಿಯ 11:6. ಅನೋಕ, ಅಬ್ರಾಮ, ದಾನಿಯೇಲ, ಕಾನ್ಯನ ಸ್ತ್ರೀ, ಶತಾಧಿಪತಿ ಕೊರ್ನೇಲ್ಯನು ಮೊದಲಾದವರ ಪ್ರಾರ್ಥನೆ ಕೇಳಲ್ಪಟ್ಟಿತು. ನಿನ್ನ ಪ್ರಾರ್ಥನೆ ಕೇಳಲಿಲ್ಲ ಎಂದರೆ ತಪ್ಪು ನಿನ್ನದೇ. ದೇವರಲ್ಲಿ ತಪ್ಪಿಲ್ಲ, ಏಕೆಂದರೆ ಆತನು ಮಾರ್ಪಟ್ಟಿಲ್ಲ, ಫಲ ಕೊಡುವವನು. ಕೆಲವು ದಿನಗಳ ಹಿಂದೆ ಮೈಸೂರಿನಲ್ಲಿ ವಾಸ ಮಾಡುತ್ತಿದ್ದ ಶ್ರೀಮಂತರೊಬ್ಬರು ನನ್ನ ಕಚೇರಿಯಲ್ಲಿ ನನ್ನನ್ನು ಸಂಧಿಸಿದರು. ನಾನು RSS ಸಂಘದ ನಾಯಕನೆಂದು ತನ್ನನ್ನು ಪರಿಚಯಿಸಿಕೊಂಡರು. ನಾನು ಈ RSS ಕುರಿತು ಅನೇಕ ಪ್ರಶ್ನೆಗಳನ್ನು ಕೇಳಿದೆನು. ನಾವೆಲ್ಲರೂ ದೇವರ ಮಕ್ಕಳು, ಅವರು ಹೇಳಿದರು. ಒಂದೊಂದು ಕಾರ್ಯಗಳಿಗೆ ಒಬ್ಬೊಬ್ಬ ದೇವರುಗಳನ್ನು ಬೇಡಿಕೊಳ್ಳಬಹುದು ಎಂದರು. ಅದಕ್ಕೆ ನಾನು, ಅಯ್ಯ, ಒಂದೊಂದು ಕಾರ್ಯಗಳಿಗೆ ಒಬ್ಬೊಬ್ಬ ದೇವರು ಎಂದು ಹೇಳುವಿರಿ, ಆದರೆ ನಿಮ್ಮ ಪ್ರಾರ್ಥನೆಗೆ ಅವರ್ಯಾರೂ ಉತ್ತರ ಕೊಡಲಾರರು ಅಲ್ಲವೇ ಎಂದೆನು. ಅದಕ್ಕೆ ಅವರಿಂದ ಉತ್ತರ ಕೊಡಲಾಗಲಿಲ್ಲ. ನಮ್ಮ ಪ್ರಾರ್ಥನೆಗೆ ಹೇಗೆ ಉತ್ತರ ಕೊಟ್ಟನೆಂಬುದನ್ನು ಹೇಳಿದೆನು. ಸತ್ಯವೇದವನ್ನು ಓದುವಿರಾ ಎಂದು ಕೇಳಿದೆನು. ಅದಕ್ಕವರು ಆಶೆಯಿಂದ ಓದುತ್ತೇನೆ ಎಂದರು. ಹೊಸ ಒಡಂಬಡಿಕೆ ಪುಸ್ತಕವನ್ನು ಕೊಟ್ಟೆನು. ಯೇಸು ಕ್ರಿಸ್ತನು ಪ್ರಾರ್ಥನೆಯನ್ನು ಕೇಳುವವನು, ಆತನು ಮಾರ್ಪಟ್ಟಿಲ್ಲ. ಮಲಕಿ 3:6. ನಿನ್ನೆ ಇವತ್ತು ನಿರಂತರವೂ ಇರುವವನು. ಇಬ್ರಿಯ 13:8. ದೇವರ ಬಳಿಗೆ ಬರುವವನು
2 ಕಾರ್ಯಗಳಲ್ಲಿ ವಿಶ್ವಾಸ ಬಿಡಬೇಕು. ದೇವರಿದ್ದಾನೆ ಎಂದು ನಂಬಬೇಕು. ತನ್ನನ್ನು ಬೇಡಿಕೊಳ್ಳುವವರಿಗೆ ಉತ್ತರ ಕೊಡುತ್ತಾನೆಂದು ನಂಬಬೇಕು. ಇಬ್ರಿಯ 11:6. ಕಾಲಗಳು ಬದಲಾಗುತ್ತವೆ. ಆ ಕಾಲಗಳಲ್ಲಿ ಪಕ್ಷಿಗಳನ್ನು ಪ್ರಾಣಿಗಳನ್ನು ಬಲಿಕೊಡುತ್ತಿದ್ದರು. ಆದರೆ ಈಗ ಬಲಿಕೊಡಬೇಕಾದ ಅವಶ್ಯವಿಲ್ಲ. ಈಗ ಎಲ್ಲ ಕಾಲಗಳಲ್ಲಿಯೂ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಸುನ್ನತಿಯು ಈಗ ಅವಶ್ಯವಿಲ್ಲ. ಕಾಲಗಳು ಬದಲಾದರೂ ಕರ್ತನು ಮಾರ್ಪಟ್ಟಿಲ್ಲ. ಆತನೆಂದಿಗೂ ಬದಲಾಗನು. ದೇವರ ಒಂದೊಂದು ಗಣಾತಿಶಯಗಳಿಂದ ಆತನು ಪ್ರಾರ್ಥನೆ ಕೇಳುವವನು ಎಂಬುದನ್ನು ಪ್ರಕಟಿಸುತ್ತದೆ. ಒಂದು, ದೇವರು ಪ್ರಾರ್ಥನೆಯನ್ನು ಕೇಳುತ್ತಾನೆಂದರೆ ಆತನು ನಿಜವಾಗಿಯೂ ಜೀವಿಸುವ ದೇವರೇ ಆಗಿರುತ್ತಾನೆ. ಏಲಿಯನ್ ಕಾರ್ಮೆಲ್ ಬೆಟ್ಟದಲ್ಲಿ ಮಾಡಿದ ಪ್ರಾರ್ಥನೆ, ವಿಗ್ರಹಗಳಿಗೆ ಕಣ್ಣುಗಳುಂಟು ನೋಡಲಾರವು, ಕಿವಿಗಳಿವೆ ಕೇಳಲಾರವು, ಆ ಬಾಯುಂಟು ಮಾತನಾಡಲಾರವು. ನಾವು ಆರಾಧಿಸುವ ದೇವರು ಎಂದೆಂದಿಗೂ ಸದಾಕಾಲವೂ ಜೀವಿಸುವವನಾಗಿದ್ದಾನೆ. ಆದುದರಿಂದ ಆತನು ಪ್ರಾರ್ಥನೆಯನ್ನು ಕೇಳುತ್ತಾನೆ. ಪ್ರಾರ್ಥನೆ ಕೇಳುವುದರಿಂದ, ಉತ್ತರ ಕೊಡುವುದರಿಂದ ಆತನು ಜೀವಿಸಿದ್ದನೆಂಬುದು ಸತ್ಯ. ದೇವರು ಪ್ರಾರ್ಥನೆ ಕೇಳುವುದರಿಂದ ಆತನು ಸರ್ವಶಕ್ತನು, ಸರ್ವ ಕಾರ್ಯಗಳನ್ನು ಮಾಡುವವನು, ಸರ್ವವ್ಯಾಪಿ ಎಂಬುದನ್ನು ನಾವು ಅರಿತಿರುವೆವು. ದೇವರು ಪ್ರಾರ್ಥನೆಯನ್ನು ಕೇಳಿ ಉತ್ತರ ಕೊಡುವುದರಿಂದ ಭೂಮಿಯಲ್ಲಿಯೂ ಆಕಾಶದಲ್ಲಿಯೂ ಸಕಲ ಅಧಿಕಾರವು ಆತನಿಗಿದೆ ಎಂದು ನಾವು ತಿಳಿದಿರುವೆವು. ಮಳೆ ಬಾರಬಾರದು ಎಂದು ಏಲಿಯನು ಪ್ರಾರ್ಥಿಸಿದನು. ಮಳೆ ಬರಲಿಲ್ಲ. ತಿರುಗಿ ಮಳೆ ಬರಲಿ ಎಂದು ಪ್ರಾರ್ಥಿಸಿದನು. ಮಳೆ ಬಂತು. ಸೂರ್ಯ ಚಂದ್ರನನ್ನು ಒಂದು ದಿನ ಹಾಗೆಯೇ ನಿಲ್ಲುವಂತೆ ಹೇಳಿದಾಗ ಹಾಗೆಯೇ ಆಯಿತು. ಯೆಹೋಶುವ 10:12-13. 4. ದೇವರು ಪ್ರಾರ್ಥನೆಯನ್ನು ಕೇಳುವವನಾದುದರಿಂದಲೂ ಸರ್ವಶಕ್ತನು ಆಗಿರುವುದರಿಂದಲೂ ಭೂಮಿಯಲ್ಲಿಯೂ ಆಕಾಶದಲ್ಲಿಯೂ ಎಲ್ಲ ಅಧಿಕಾರವನ್ನು ಹೊಂದಿದವನಾಗಿರುವುದರಿಂದಲೂ ಆತನು ಸಕಲ ಚರಾಚರಗಳನ್ನು ಸೃಷ್ಟಿಸಿದವನು ಎಂದು ನಾವು ತಿಳಿಯಬಹುದು. 5. ಪ್ರಾರ್ಥನೆಯನ್ನು ಕೇಳುವ ದೇವರು ನಿಶ್ಚಯವಾಗಿ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವ ದೇವರಾಗಿರುತ್ತಾನೆ. ತನ್ನನ್ನು ಹುಡುಕುವವರಿಗೆ ಫಲ ಕೊಡುತ್ತಾನೆ. ಪಾಪದಿಂದ ಬಿಡುಗಡೆಯನ್ನು, ವ್ಯಾಧಿಗಳಿಂದ ಆರೋಗ್ಯವನ್ನು ಕೊಡುತ್ತಾನೆ. ಪರಿಸ್ಥಿತಿಗಳು ಎದುರಾಗುವಾಗ ಕಾರ್ಯಗಳನ್ನು ಸಫಲಪಡಿಸುತ್ತಾನೆ. ಹೌದು, ಆತನು ಅದ್ಭುತಗಳ ದೇವರಾಗಿರುತ್ತಾನೆ. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವವನಾದ್ದರಿಂದ ನಿಶ್ಚಯವಾಗಿ ಆತನು ಪ್ರೀತಿಯುಳ್ಳ, ಕರುಣೆಯುಳ್ಳ ದೇವರಾಗಿಯೇ ಇರಬೇಕು. ದೇವರು ಪ್ರಾರ್ಥನೆಯನ್ನು ಕೇಳುತ್ತಾನೆಂದರೆ ನಾವೇಕೆ ಪ್ರಾರ್ಥಿಸಲು ಹಿಂಜರಿಯಬೇಕು? ಎಡೆಬಿಡದ ಕಷ್ಟಗಳು ಬರುವಾಗ ಎಡೆಬಿಡದೆ ಪ್ರಾರ್ಥಿಸಿರಿ, ಎಡೆಬಿಡದೆ ಪ್ರಸಂಗ ಮಾಡಿರಿ, ಎಡೆಬಿಡದೆ ಕೊಡಿರಿ ಎಂದು ದೇವರು ಹೇಳಲಿಲ್ಲ. ಆದುದರಿಂದ ಎಡೆಬಿಡದೆ ಪ್ರಾರ್ಥಿಸಿರಿ ಎನ್ನುತ್ತಾನೆ. 1 ಥೆಸಲೋನಿಕ 5:17. ಆದುದರಿಂದ ಪ್ರೀತಿಯ ಪ್ರಾರ್ಥನಾ ವೀರರೇ, ಎಡೆಬಿಡದೆ ಪ್ರಾರ್ಥಿಸಿರಿ, ದೇವರ ಬಳಿ ಕೇಳಿ ಹೊಂದಿಕೊಳ್ಳಿರಿ. ತನ್ನನ್ನು ಹುಡುಕುವವರಿಗೆ ನಿಶ್ಚಯವಾಗಿ ಫಲವನ್ನು ಕೊಟ್ಟೇ ಕೊಡುತ್ತಾನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022
104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.